ಆಗಿದೆ ಅದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಾ ಇದ್ದೀವಿ. ಈಗ ತಾನೇ ಬಿಜ್ಜೂರಿಗೆ ಹೋಗಿದ್ವಿ, ಅಲ್ಲಿ ಒಂದು ಮನೆ ಬಿದ್ದಿದೆ. ಸೊ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಸಿಗಬೇಕಾಗಿರುವಂತ ಪರಿಹಾರದ ಆದೇಶ ಪ್ರತಿಯನ್ನ ಕೊಟ್ಟಿದ್ದೀವಿ. ಸೊ ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡು ಡೆಬಿಟ್ ಆಗುತ್ತೆ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬರುತ್ತೆ. ಈಗ ಬೈಂದೂರು ಸೋಮೇಶ್ವರ ಗುಡ್ಡ ಕುಸಿತ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಸ್ಥಳೀಯರ ಎಲ್ಲರ ಜೊತೆನೂ ಮಾತನಾಡ್ತಾ ಇದ್ದೀವಿ, ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿ. ಸುಮಾರು ರಸ್ತೆಗಳು ತುಂಬಾ ಹಾಳಾಗಿದ್ದಾವೆ. ಸೊ ಆ ರಸ್ತೆಗಳ ಬಗ್ಗೆ ಆಗ್ಲಿ ಅಥವಾ ಕಡಲ್ ಕೊರೆತ ಬಗ್ಗೆ ಆಗ್ಲಿ, ಬೆಳೆ ಹಾನಿ ಬಗ್ಗೆ ಆಗ್ಲಿ, ಏನೇನು ಹಾನಿ ಆಗಿದೆ ಅದನ್ನ ವಿವರವಾಗಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಎಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ಮಾಹಿತಿಯನ್ನ ಒದಗಿಸಿ, ಸ್ಪೆಷಲಿ ನಾವು ಈ ರೋಡ್ಗಳೇನು ರಸ್ತೆಗಳೇನು ಹಾಳಾಗಿದ್ದಾವೆ ಇದನ್ನ ಆದಷ್ಟು ಬೇಗ ಶೀಘ್ರದಲ್ಲಿ ರಿಪೇರಿ ಮಾಡುವಂತ ಕ್ರಮವನ್ನು ತೆಗೆದುಕೊಳ್ಳಿ. ಒತ್ತುವರಿ ಮಾಡಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇಲ್ಲಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಏನಾದ್ರು ರೋಡಿಗೆ ಅದು ಗುಡ್ಡ ಕುಸಿತಾದ್ರೆ ಸಾಕಷ್ಟು ಮನೆಗಳಿದೆ ಆಚೆ ಸೈಡ್. ಹೌದು, ವ್ಯವಸ್ಥೆ ಮಾಡ್ತಿದ್ದಾರೆ. ನಾನು ಬಂದ ತಕ್ಷಣ ಅದನ್ನೇ ಕೇಳಿದೆ, ಸರ್ಕಾರದ ಎಲ್ಲ ಕಾಯ್ದೆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ಕಟ್ತಾ ಇದ್ದಾರಾ, ಎಲ್ಲಾ ರೀತಿಯಾದಂತ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ನಾನು ಕೇಳಿದೆ. ಬಟ್ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂತ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಆದ್ರೂ ಕೂಡ ಕಾನೂನು ಬಾಹಿರ ಆಗಿ ಏನಾದ್ರೂ ಅವ್ರು ಮಾಡ್ತಾ ಇದ್ರೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ. ಹಾಗಿದೆ ಅದನ್ನೆಲ್ಲ ವೀಕ್ಷಣೆಯನ್ನ ಮಾಡ್ತಾ ಇದ್ದೀವಿ. ಈಗ ತಾನೇ ಬಿಜ್ಜೂರಿಗೆ ಹೋಗಿದ್ವಿ, ಅಲ್ಲಿ ಒಂದು ಮನೆ ಬಿದ್ದಿದೆ. ಸೊ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಸಿಗಬೇಕಾಗಿರುವಂತ ಪರಿಹಾರದ ಆದೇಶ ಪ್ರತಿಯನ್ನ ಕೊಟ್ಟಿದ್ದೀವಿ. ಸೊ ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡು ಡೆಬಿಟ್ ಆಗುತ್ತೆ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬರುತ್ತೆ. ಈಗ ಬೈಂದೂರು ಸೋಮೇಶ್ವರ ಗುಡ್ಡ ಕುಸಿತ ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಸ್ಥಳೀಯರ ಎಲ್ಲರ ಜೊತೆನೂ ಮಾತನಾಡ್ತಾ ಇದ್ದೀವಿ, ಏನೇನು ಸಮಸ್ಯೆ ಆಗಿದೆ ಅಂತ ಹೇಳಿ. ಸುಮಾರು ರಸ್ತೆಗಳು ತುಂಬಾ ಹಾಳಾಗಿದ್ದಾವೆ. ಸೊ ಆ ರಸ್ತೆಗಳ ಬಗ್ಗೆ ಆಗ್ಲಿ ಅಥವಾ ಕಡಲ್ ಕೊರೆತ ಬಗ್ಗೆ ಆಗ್ಲಿ, ಬೆಳೆ ಹಾನಿ ಬಗ್ಗೆ ಆಗ್ಲಿ, ಏನೇನು ಹಾನಿ ಆಗಿದೆ ಅದನ್ನ ವಿವರವಾಗಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಎಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ಮಾಹಿತಿಯನ್ನ ಒದಗಿಸಿ, ಸ್ಪೆಷಲಿ ನಾವು ಈ ರೋಡ್ಗಳೇನು ರಸ್ತೆಗಳೇನು ಹಾಳಾಗಿದ್ದಾವೆ ಇದನ್ನ ಆದಷ್ಟು ಬೇಗ ಶೀಘ್ರದಲ್ಲಿ ರಿಪೇರಿ ಮಾಡುವಂತ ಕ್ರಮವನ್ನು ತೆಗೆದುಕೊಳ್ಳಿ. ಒತ್ತುವರಿ ಮಾಡಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅಂತ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇಲ್ಲಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಿದೆ. ಏನಾದ್ರು ರೋಡಿಗೆ ಅದು ಗುಡ್ಡ ಕುಸಿತಾದ್ರೆ ಸಾಕಷ್ಟು ಮನೆಗಳಿದೆ ಆಚೆ ಸೈಡ್. ಹೌದು, ವ್ಯವಸ್ಥೆ ಮಾಡ್ತಿದ್ದಾರೆ. ನಾನು ಬಂದ ತಕ್ಷಣ ಅದನ್ನೇ ಕೇಳಿದೆ, ಸರ್ಕಾರದ ಎಲ್ಲ ಕಾಯ್ದೆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ಕಟ್ತಾ ಇದ್ದಾರಾ, ಎಲ್ಲಾ ರೀತಿಯಾದಂತ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ನಾನು ಕೇಳಿದೆ. ಬಟ್ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂತ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಆದ್ರೂ ಕೂಡ ಕಾನೂನು ಬಾಹಿರ ಆಗಿ ಏನಾದ್ರೂ ಅವ್ರು ಮಾಡ್ತಾ ಇದ್ರೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ.